ಮೈದಾನದಲ್ಲಿ ನಗು ನಗುತ್ತಾ ಸ್ನೇಹಿತರ ಜೊತೆ ವಾಲಿಬಾಲ್ ಆಡ್ತಾ ಇದ್ದ ಬಾಲಕ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಬಿಟ್ಟು ಹೋಗ್ತಾನೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಹೆತ್ತವರ ಕನಸಾಗಿದ್ದ, ಶಾಲೆಯ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದ 15 ವರ್ಷದ ಬಾಲಕನೋರ್ವ ಆಟದ ಮೈದಾನದಲ್ಲೇ ಕೊನೆಯುಸಿರೆಳೆದ ಕರುಳು ಹಿಂಡುವ ಘಟನೆ ಸುರತ್ಕಲ್ ಸಮೀಪದ ಸೂರಿಂಜೆಯಲ್ಲಿ ನಡೆದಿದೆ. ಸೂರಿಂಜೆ ನಿವಾಸಿ ಮಾಧವ ಅಮೀನ್ ಅವರ 15 ವರ್ಷದ ಪುತ್ರ ಲಿಖಿತ್ ಅಮೀನ್ ಅಕಾಲಿಕ ಕೊನೆಯುಸಿರೆಳೆದಂಥ ಬಾಲಕ. ಸೂರಿಂಜೆಯ ಕೋಟೆ ಬೆಳ್ಳಾರು ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ ಲಿಖಿತ್ ಎಂದಿನಂತೆ ಬುಧವಾರ ಸಂಜೆ ತನ್ನ ಗೆಳೆಯರೊಂದಿಗೆ ಊರಿನ ಮೈದಾನದಲ್ಲಿ ವಾಲಿಬಾಲ್ ಆಡ್ತಾ ಇದ್ರು. ಆಟದ ಕಾವು ಜೋರಾಗಿತ್ತು. ಈ ವೇಳೆ ಲಿಖಿತ್ ತನ್ನ ಸರದಿಯಂತೆ ಸರ್ವಿಸ್ ಕೊಟ್ಟಿದ್ದಾರೆ. ಸರ್ವಿಸ್ ಕೊಡ್ತಾ ಇದ್ದಂತೆ ಲಿಖಿತ್ ಮೈದಾನದಲ್ಲೇ ದಿಢೀರನೆ ಕುಸಿದು ಬಿದ್ದಿದ್ದಾರೆ. ಇದರಿಂದ ತೀವ್ರ ಗಾಬರಿಗೊಂಡ ಆತನ ಸ್ನೇಹಿತರು ಹಾಗೂ ಸ್ಥಳೀಯರು ತಕ್ಷಣವೇ ಅವರನ್ನ ಸಮೀಪದ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಲಿಖಿತ್ ಕೊನೆಯುಸಿರೆಳೆದಿದ್ದಾರೆ. ಶಾಲೆಯಲ್ಲಿ ಪ್ರತಿಯೊಬ್ಬರೊಂದಿಗೆ ಪ್ರೀತಿಯಿಂದ ಬೆರೀತಾ ಇದ್ದ, ಎಲ್ಲರ ಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಲಿಖಿತ್ನ ಈ ಹಠಾತ್ ಸಾವು ಇಡೀ ಸೂರಿಂಜೆ ಗ್ರಾಮವನ್ನ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಕಣ್ಣೆದುರಲ್ಲೇ ಬೆಳೆದು ನಿಂತಿದ್ದ ಮಗನನ್ನ ಆಟವಾಡಲು ಹೋದವನು ಹೆಣವಾಗಿ ಬಂದದ್ದನ್ನ ಕಂಡು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಾಲೇಜು ಮೆಟ್ಟಿಲೇರಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿದ್ದ ವಯಸ್ಸಿನಲ್ಲೇ ಮೈದಾನದ ಮಣ್ಣಿನಲ್ಲೇ ಉಸಿರು ಚೆಲ್ಲಿದ ಬಾಲಕನ ಅಗಲಿಕೆಗೆ ಶಾಲೆಯ ಶಿಕ್ಷಕರು, ಸಹಪಾಠಿಗಳು ಹಾಗೂ ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ.